ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 5 ಮತ್ತು 6ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ DRDO ಹೊಸದಾಗಿ ಅಗ್ನಿ ಪ್ರೈಮ್ ಎಂಬ ಹೊಸ ಪೀಳಿಗೆಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಹಾಗಾದರೆ ಈ ಹೊಸದಾಗಿ ಪರೀಕ್ಷಿಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವ್ಯಾಪ್ತಿ ಎಷ್ಟು? ಸರಿಯಾಗಿರ್ತಕ್ಕಂಥ ಉತ್ತರ 1000ರಿಂದ 2000. ಅಂದರೆ ಈ ಹಿಂದೆ ಅಗ್ನಿ ಪ್ರೈಮ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಒಟ್ಟು ಸಾಮರ್ಥ್ಯ ಎಷ್ಟಾಗಿತ್ತು ಅಂದರೆ 1000 ಕಿಲೋಮೀಟರ್ ಇತ್ತು. ಸೊ ಇದೀಗ 2000 ಕಿಲೋಮೀಟರ್ ವ್ಯಾಪ್ತಿಯ ಹೊಸ ಪೀಳಿಗೆಯ ಅಂದರೆ ನ್ಯೂ ಜನರೇಷನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ ಪ್ರೈಮನ್ನು DRDO ಪರೀಕ್ಷೆ ಮಾಡಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. 2000 ಕಿಲೋಮೀಟರ್ ಗುರಿಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಇಂಪಾರ್ಟೆಂಟು. ಅಷ್ಟೇ ಅಲ್ಲದೆ 5000 ಕಿಲೋಮೀಟರ್ವರೆಗೂ ಚಲಿಸಬಹುದಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದೆ. ನೋಡಿ, 2000 ಕಿಲೋಮೀಟರ್ ಗುರಿಯನ್ನು ಹೊಂದಿದೆ, ಆದರೆ 5000 ಕಿಲೋಮೀಟರ್ವರೆಗೆ ಚಲಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದರ ಹೆಸರು ಅಗ್ನಿ ಪ್ರೈಮ್ ಅಂತ ಕರಿತೀವಿ. ಹಾಗಾದರೆ ಅಗ್ನಿ ಎಂಬತಕ್ಕಂಥ ಒಂದು ಸರಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಾವ ಒಂದು ಸಂಸ್ಥೆ ಅಭಿವೃದ್ಧಿಪಡಿಸುತ್ತದೆ ಅಂತ ಕೇಳ್ತಾರೆ. ಓಕೆ, ಸೊ DRDO ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತವು ಸೇನಾ ವಲಯದಲ್ಲೇ ಮತ್ತೊಂದು ಮೈಲುಗಲ್ಲನ್ನು ಸಾಧಿಸಿದೆ. ಬುಧವಾರ ಸಂಜೆ 7 ಗಂಟೆ ಹೊತ್ತಿಗೆ ಒಡಿಶಾದ ಕರಾವಳಿಯಲ್ಲಿ ಪರೀಕ್ಷೆ ಮಾಡಿದೆ. 1000ರಿಂದ 2000 ಕಿಲೋಮೀಟರ್ ಚಲಿಸಬಲ್ಲದಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿರತಕ್ಕಂಥ ಅಗ್ನಿ ಪ್ರೈಮ್ ರಾತ್ರಿ ಉಡಾವಣೆಯ ಪ್ರಾಯೋಗಿಕ ಪರೀಕ್ಷೆಯನ್ನು ಯಶಸ್ವಿ ಮಾಡಿರ್ತಕ್ಕಂಥದ್ದು. ನೋಡಿ, ಅಗ್ನಿ ಪ್ರೈಮ್ ಎಂಬುದು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಎಂಬುದು ಗಮನದಲ್ಲಿರಬೇಕು. ಇನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಭಾರತದ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅಂದರೆ SSF ಅಗ್ನಿ ಪ್ರೈಮ್ ಎಂಬ ಹೊಸ ತಲೆಮಾರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು. ಇನ್ನು ಒಡಿಶಾದ ಕರಾವಳಿಯಲ್ಲಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಈ ಪರೀಕ್ಷೆ ನಡೆಸಲಾಗಿದೆ. ಅಗ್ನಿ ಪ್ರೈಮ್ ಅಂದರೆ ನಾವು ಕನ್ನಡದಲ್ಲಿ ಅಗ್ನಿ ಪ್ರಧಾನ ಅಂತ ಕರಿತೀವಿ. ಈ ಅಗ್ನಿ ಪ್ರಧಾನದ ಬಗ್ಗೆ ನಾವು ಕುರಿತು ನೋಡೋದಾದರೆ ಅಗ್ನಿ P ಅಥವಾ ಇದನ್ನು ಅಗ್ನಿ ಪ್ರೈಮ್ ಎಂದು ಕೂಡ ಕರೀತಾರೆ. ಇದು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ನೋಡಿ, ಇದೊಂದು ಮಧ್ಯಮ ಶ್ರೇಣಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೋಡಿ, ಮಧ್ಯಮ ಶ್ರೇಣಿ ಆ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಅಂದರೆ ಇದನ್ನು MRBM ಅಂತ ಕರಿತೀವಿ. ಸೊ ಇದನ್ನು DRDO ಅಭಿವೃದ್ಧಿಪಡಿಸಿದೆ. ಇದು ಪರಮಾಣು ಸಾಮರ್ಥ್ಯಗಳೊಂದಿಗೆ ಸುಸಜ್ಜಿತವಾಗಿದೆ ಮತ್ತು SFCಯ ಕಾರ್ಯಾಚರಣೆಯ ಸೇವೆಯಲ್ಲಿ ಅಗ್ನಿ 1, ಅಗ್ನಿ 2 ಕ್ಷಿಪಣಿಗಳ ಉತ್ತರಾಧಿಕಾರಿ ಎಂದು ಇದನ್ನು ಪರಿಗಣಿಸಲಾಗಿದೆ. ಅಗ್ನಿ ಪ್ರೈಮ್ 2000 ಕಿಲೋಮೀಟರ್ಗಳ ಸ್ಟ್ರೈಕ್ ರೇಂಜನ್ನು ಹೊಂದಿದೆ. ಓಕೆ, ಸೊ ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ರಾಷ್ಟ್ರೀಯ ಕಡಲ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ನ್ಯಾಷನಲ್ ಮ್ಯಾರಿಟೈಮ್ ಡೇ. ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 5. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ರಾಷ್ಟ್ರೀಯ ಕಡಲ ದಿನವನ್ನು ಏಪ್ರಿಲ್ 5ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಆದರೆ ಇಡೀ ಪ್ರಪಂಚವು ವಿಶ್ವ ಸಾಗರ ದಿನವನ್ನು ನೋಡಿ ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆಯ ಗುರುವಾರದಂದು ಆಚರಿಸ್ತದೆ. ಅಂದರೆ 2024ರಲ್ಲಿ ಸೆಪ್ಟೆಂಬರ್ 26ರಂದು ನಾವು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತೀವಿ. ಅಂದರೆ ಇಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಎರಡನ್ನೂ ಕೂಡ ನಿಮ್ಮ ಮುಂದೆ ತಂದಿದ್ದೀನಿ. ರಾಷ್ಟ್ರೀಯ ಕಡಲ ದಿನ ಏಪ್ರಿಲ್ 5, ವಿಶ್ವ ಸಾಗರ ದಿನ ನಾವು ಸೆಪ್ಟೆಂಬರ್ 26ರಂದು ಆಚರಿಸಲಾಗುತ್ತದೆ. ಇನ್ನು ರಾಷ್ಟ್ರೀಯ ಕಡಲ ದಿನದ ಥೀಮ್ ಅಥವಾ ವಿಷಯ ಏನು ಅಂತ ಕೇಳಿದರೆ ನ್ಯಾವಿಗೇಷನ್ ದ ಫ್ಯೂಚರ್ ಸೇಫ್ಟಿ ಫಸ್ಟ್ ಎಂಬುದು. ಅಂದರೆ ಭವಿಷ್ಯವನ್ನು ನ್ಯಾವಿಗೇಟ್ ಮಾಡುವುದು ಮೊದಲು ಸುರಕ್ಷತೆ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಇನ್ನು ರಾಷ್ಟ್ರೀಯ ಕಡಲ ದಿನ 2024ರ ಥೀಮನ್ನು ಯೂನಿಯನ್ ಶಿಪ್ಪಿಂಗ್ ಸಚಿವಾಲಯ ಘೋಷಣೆ ಮಾಡಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ಅಕಾಸ್ತೀರ್ ಏರ್ ಡಿಫೆನ್ಸ್ ಸೆಕ್ಯೂರಿಟಿ ಸಿಸ್ಟಮನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ?
ನೋಡಿ, ಅಕಾಸ್ತಿರ್ ಏರ್ ಡಿಫೆನ್ಸ್ ಸೆಕ್ಯೂರಿಟಿ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಅಭಿವೃದ್ಧಿಪಡಿಸಿದಂಥವರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BHEL. ಗಮನಿಸಿ, ಇಂಡಿಯನ್ ಆರ್ಮಿ ಬೂಟ್ಸ್ ಏರ್ ಡಿಫೆನ್ಸ್ ಕೆಪಾಬಿಲಿಟೀಸ್ ವಿತ್ ಅಕಸ್ತಾರ್ ಸೆಂಟ್ರಲ್ ಆ್ಯಂಡ್ ರಿಪೋರ್ಟಿಂಗ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿದೆ. ಸೊ ಅಕಸ್ತಾರ್ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸಬಹುದು ಈ ಒಂದು ವಾಹನವನ್ನು. ಸೊ ಅಕಸ್ತಾರ್ ಇದನ್ನು ಫ್ಲಾಗ್ ಮಾಡಲಾಗಿದೆ. ಸೊ ಎಲ್ಲಿ ಫ್ಲಾಗ್ ಮಾಡಲಾಗಿದೆ ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಅಕಸ್ತಾರ್ ಎಂಬುದು ಏನು ಎಂಬುದು ಈಗ ನಿಮಗೆ ಗೊತ್ತಾಗಿರ್ಬೋದು. ಏಪ್ರಿಲ್ 4, 2024ರಂದು ವಾಯು ರಕ್ಷಣಾ ಭದ್ರತೆಯನ್ನು ಬಲಪಡಿಸಲು ಸೇನೆಯು ಭಾರತೀಯ ಸೇನೆಯ ವಾಯು ರಕ್ಷಣಾ ದಳಕ್ಕೆ ಅಕಾಸ್ತಿರ್ ಕಮಾಂಡ್ ಮತ್ತು ಕಂಟ್ರೋಲ್ ಸಿಸ್ಟಮನ್ನು ಸೇರಿಸಿತು. ಹೊಸ ಸವಾಲುಗಳನ್ನು ಎದುರಿಸಲು ಸೇನೆಯು ಈ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಸಿದ್ಧಪಡಿಸಿದೆ. ಹಾಗಾದರೆ BHEL ಅಕಾಸ್ತಿರ್ ಏರ್ ಡಿಫೆನ್ಸನ್ನು ಅಭಿವೃದ್ಧಿಪಡಿಸಿದೆ ಎಂಬುದು ಗಮನದಲ್ಲಿರಬೇಕು. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಗಾಜಿಯಾಬಾದ್ನ ಸೌಲಭ್ಯದಿಂದ ಅಕಾಸ್ತೀರ್ನ ಮೊದಲ ಬ್ಯಾಚನ್ನು ವಾಯು ರಕ್ಷಣಾ ನಿಯಂತ್ರಣ ಕೇಂದ್ರಗಳಿಗೆ ಬಿಡುಗಡೆ ಮಾಡಲಾಗಿದೆ. ಇದನ್ನು ನಾವು ಸ್ವಾವಲಂಬಿ ಭಾರತ ಉಪಕ್ರಮದ ಭಾಗವಾಗಿ ಅಭಿವೃದ್ಧಿಪಡಿಸಲಾಗಿದೆ. 2024 ಸೈನ್ಯದ ತಾಂತ್ರಿಕ ಏಕೀಕರಣದ ವರ್ಷವಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಈ ಟಾಪಿಕ್ ನಿಮಗೆ. ಅಂದರೆ ಗಮನಿಸಿ, ಸೊ 2024ರ ವರ್ಷವನ್ನು ಸೈನ್ಯದ ತಾಂತ್ರಿಕ ಏಕೀಕರಣ ವರ್ಷ ಎಂದು ಘೋಷಣೆ ಮಾಡಲಾಗಿದೆ. ಓಕೆ, ಇಲ್ಲಿ ನೀವು ಗಮನಿಸಿ, ಆಧುನೀಕರಣದ ಹೊಸ ಯುಗದ ವೇಗವನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದಾಗಿ ಸೇನೆಯು ಅಂದರೆ ಭಾರತೀಯ ಸೇನೆಯು 2024ರ ವರ್ಷವನ್ನು ನೋಡಿ ಇಯರ್ ಆಫ್ ಟೆಕ್ನಾಲಜಿಕಲ್ ಅಬ್ಸರ್ಪ್ಷನ್ ಅಂತ ಕರಿತೀವಿ. ಓಕೆ, ಸೊ ಅಂದರೆ ತಾಂತ್ರಿಕ ಹೀರಿಕೊಳ್ಳುವಿಕೆಯ ವರ್ಷ ಎಂದು ಘೋಷಣೆ ಮಾಡಿದೆ. ಸೊ ಟೆಕ್ನಾಲಜಿಯನ್ನು ಅಬ್ಸರ್ವ್ ಮಾಡತಕ್ಕಂಥ ಒಂದು ವರ್ಷ ಎಂಬತಕ್ಕಂಥದ್ದು ಸೇನೆ ಘೋಷಣೆ ಮಾಡಿದೆ. ಸೊ 2024ರ ಸೇನೆಯ ಯಾವ ವರ್ಷ ಅಂತ ಘೋಷಣೆ ಮಾಡಿದೆ ಅಂತ ಕೇಳಬಹುದು, ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ನಗರವು ಕನ್ನಡ ಭಾಷೆಯನ್ನು ಮಾಧ್ಯಮದ 53ನೇ ಭಾಷೆಯಾಗಿ ಸೇರ್ಪಡೆ ಮಾಡಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ವ್ಯಾಟಿಕನ್ ನಗರ. ನೋಡಿ, ವ್ಯಾಟಿಕನ್ ನಗರ ಅಥವಾ ವ್ಯಾಟಿಕನ್ ಸಿಟಿ ನಿಮಗೆ ಗೊತ್ತಿರ್ಬೋದು, ವಿಶ್ವದ ಅತ್ಯಂತ ಚಿಕ್ಕ ಒಂದು ದೇಶ ಅದು. ಸೊ ಆ ವ್ಯಾಟಿಕನ್ ಸಿಟಿ ಅಥವಾ ವ್ಯಾಟಿಕನ್ ನಗರ ಏನಿದೆ ಇದೀಗ ಕನ್ನಡ ಭಾಷೆಯನ್ನು ತನ್ನ ದೇಶದ ಮಾಧ್ಯಮ ಭಾಷೆಯಾಗಿ ಸೇರ್ಪಡೆಗೊಳಿಸಿದೆ. ತುಂಬಾ ಇಂಪಾರ್ಟೆಂಟು. ವ್ಯಾಟಿಕನ್ ನಗರ ಎಂಬುದು ಒಂದು ದೇಶ ಆಗಿದೆ ಎಂಬುದು ನೆನಪಿರಬೇಕು ನಿಮಗೆ. ಸೊ ಇದೀಗ 53ನೇ ಭಾಷೆಯಾಗಿ ಸೇರ್ಪಡೆಗೊಂಡಿದೆ. ನೀವಿಲ್ಲಿ ಗಮನಿಸಬಹುದು, ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವ್ಯಾಟಿಕನ್ ಮಾಧ್ಯಮದ ಭಾಷೆಯಾಗಿ ಕನ್ನಡ ಸೇರ್ಪಡೆಯಾಗಿದೆ. ಓಕೆ, ಸೊ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ವ್ಯಾಟಿಕನ್ ಮಾಧ್ಯಮದ 53ನೇ ಭಾಷೆಯಾಗಿ ಕನ್ನಡ ಸೇರ್ಪಡೆಯಾಗಿದ್ದು, ವ್ಯಾಟಿಕನ್ ನಗರದ ಸುದ್ದಿಗಳು ಕನ್ನಡದಲ್ಲಿ ಇನ್ನು ಮುಂದೆ ಪ್ರಸಾರವಾಗಲಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾಗತಿಸುತ್ತದೆ ಎಂದು ಕಸಾಪ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಹೇಳಿದ್ದಾರೆ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಯಂಗ್ ಗ್ಲೋಬಲ್ ಲೀಡರ್ಸ್ ಕಮ್ಯುನಿಟಿ ದ ಕ್ಲಾಸ್ ಆಫ್ 2024 ವರದಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಂಗ್ ಗ್ಲೋಬಲ್ ಲೀಡರ್ಸ್ ಕಮ್ಯುನಿಟಿ ದ ಕ್ಲಾಸ್ ಆಫ್ ವರದಿಯನ್ನು ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 WEF ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್, ವಿಶ್ವ ಆರ್ಥಿಕ ವೇದಿಕೆ. ಸೊ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ವರದಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಗಮನಿಸಿ, ವರ್ಲ್ಡ್ ಎಕನಾಮಿಕ್ ಫೋರಮ್ ಏನಿದೆ, ಸೊ ನೋಡಿ ಭೂಮಿ ಪಡ್ನೇಕರ್ ಮತ್ತು ಅದ್ವೈತ ನಾಯರ್ ಆಗಿರ್ಬೋದು. ಸೊ ಅಮಾಂಗ್ 7 ಇಂಡಿಯನ್ಸ್ ಆ್ಯಸ್ ಯಂಗ್ ಗ್ಲೋಬಲ್ ಲೀಡರ್ಸ್ ಫಾರ್ 2024. ನೋಡಿ, WEF ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂಥ ಯಂಗ್ ಗ್ಲೋಬಲ್ ಲೀಡರ್ಸ್ ಫಾರ್ 2024 ಎಂಬ ವರದಿಯಲ್ಲಿ ಭಾರತದಿಂದ 7 ಜನರನ್ನು ಆಯ್ಕೆ ಮಾಡಲಾಗಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಇತ್ತೀಚೆಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ತನ್ನ 20ನೇ ಆವೃತ್ತಿಯ ಯಂಗ್ ಗ್ಲೋಬಲ್ ಲೀಡರ್ಸ್ ಕಮ್ಯುನಿಟಿ ದಿ ಕ್ಲಾಸ್ ಆಫ್ 2024 ಏಪ್ರಿಲ್ 4, 2024ರಂದು ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿ ಘೋಷಣೆ ಮಾಡಿದೆ. ಈ ಪಟ್ಟಿಯು
ನೋಡಿ ಈ ಪಟ್ಟಿ ಹಾಗಾದರೆ ಏನು, ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ಪಟ್ಟಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ರಾಜಕೀಯ, ವ್ಯಾಪಾರ, ನಾಗರಿಕ ಸಮಾಜ, ಕಲೆ ಮತ್ತು ಶೈಕ್ಷಣಿಕ ಕ್ಷೇತ್ರಗಳ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸುಮಾರು 90 ಯುವಕರನ್ನು ಒಗ್ಗೂಡಿಸಿದೆ. ಈ ವರ್ಷ ಖ್ಯಾತ ಚಲನಚಿತ್ರ ನಟಿ ಭೂಮಿ ಪಡ್ನೇಕರ್ ಸೇರಿದಂತೆ 5 ಭಾರತೀಯರನ್ನು ಇದರಲ್ಲಿ ಪಟ್ಟಿ ಮಾಡಲಾಗಿದೆ. ಕೆಲವೊಂದು ನ್ಯೂಸ್ ಪೇಪರಲ್ಲಿ 7 ಕೊಟ್ಟಿದ್ದಾರೆ, ಕೆಲವೊಂದು ನ್ಯೂಸ್ ಪೇಪರಲ್ಲಿ 5 ಕೊಟ್ಟಿದ್ದಾರೆ. 5 ಜನರನ್ನು ನೆನ್ಪಿಟ್ಕೊಳ್ಳಿ: ಭೂಮಿ ಪಡ್ನೇಕರ್, ಅದ್ವೈತ ನಾಯರ್, ಅರ್ಜುನ್ ಭಾರತೀಯ, ಪ್ರಿಯಾ ಅಗರ್ವಾಲ್ ಹೆಬ್ಬಾರ್, ಶರದ್ ವಿವೇಕ್ ಸಾಗರ್ ಎಂಬತಕ್ಕಂಥವರು ಸೊ ಈ ಯಂಗ್ ಗ್ಲೋಬಲ್ ಲೀಡರ್ಶಿಪ್ಗೆ ಆಯ್ಕೆಯಾಗಿರತಕ್ಕಂಥದ್ದು. ಇನ್ನು ಈ ವಿಶ್ವ ಆರ್ಥಿಕ ವೇದಿಕೆಯು ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಏನಿದೆ, WEF ಫೋರಮ್ ಆಫ್ ಯಂಗ್ ಗ್ಲೋಬಲ್ ಲೀಡರ್ಸ್ ಪಟ್ಟಿಯನ್ನು ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತದೆ. 2005ರಲ್ಲಿ ಬಿಡುಗಡೆಯಾದ ಮೊದಲ ಪಟ್ಟಿಯಲ್ಲಿ 70 ದೇಶಗಳ 237 ಯುವ ನಾಯಕರನ್ನು ಇದರಲ್ಲಿ ಸೇರ್ಪಡೆಗೊಳಿಸಲಾಗಿತ್ತು. ಹಾಗಾದರೆ ಏನಿದು ವಿಶ್ವ ಆರ್ಥಿಕ ವೇದಿಕೆ? ಸಾರ್ವಜನಿಕ ಅಥವಾ ಖಾಸಗಿ ಸಹಕಾರವನ್ನು ಉತ್ತೇಜಿಸುವ ಒಂದು ಲಾಭರಹಿತ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ 1971ರಲ್ಲಿ ಜರ್ಮನ್ ಕ್ಲಾಸ್ ಸ್ವಾಬ್ ಅವರು ವಿಶ್ವ ಆರ್ಥಿಕ ವೇದಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ವಿಶ್ವ ಆರ್ಥಿಕ ವೇದಿಕೆಯನ್ನು ಸ್ಥಾಪನೆಗೆ ಕಾರಣವಾಗಿರತಕ್ಕಂಥವರು ಜರ್ಮನ್ ದೇಶದ ಕ್ಲಾಸ್ ಸ್ವಾಬ್ ಅಂತ ಕರಿತೀವಿ. ಕ್ಲಾಸ್ ಸ್ವಾಬ್ರವರು ಜರ್ಮನ್ ದೇಶದವರು. ಇವರು 1971ರಲ್ಲಿ ಲಾಭರಹಿತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ವಿಶ್ವ ಆರ್ಥಿಕ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ. WEF ಪ್ರಕಾರ ಇದು ಜಾಗತಿಕ ಸಮಸ್ಯೆಗಳಿಗೆ ಸಾಮಾನ್ಯ ಪರಿಹಾರಗಳನ್ನು ಕಂಡುಹಿಡಿಯಲು ಜಾಗತಿಕ ಸಮಾಜದ ಎಲ್ಲ ಪಾಲುದಾರರ ನಡುವಿನ ಸಹಯೋಗವನ್ನು ಉತ್ತೇಜಿಸುವ ಒಂದು ವೇದಿಕೆಯಾಗಿದೆ. ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ದೇಶದ ಕಲೋನಿಯಲ್ಲಿ ಕಂಡುಬರುತ್ತದೆ. ನೋಡಿ, ಸ್ವಿಟ್ಜರ್ಲೆಂಡ್ ದೇಶದ ಕಲೋನಿಯಲ್ಲಿ ಈ ಒಂದು ಯಾವುದು WEFನ ಒಂದು ಕೇಂದ್ರ ಕಚೇರಿ ಇರತಕ್ಕಂಥದ್ದು. ಹಾಗಾದರೆ WEF ಅನೇಕ ವರದಿಗಳನ್ನು ಬಿಡುಗಡೆ ಮಾಡುತ್ತದೆ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ. WEF ನೋಡಿ, ಜಾಗತಿಕ ಲಿಂಗ ಅಂತರ ಸೂಚ್ಯಂಕ, ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಂಕ, ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ, ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ, ಈ ರೀತಿಯಾಗಿರ್ತಕ್ಕಂಥ ಅತ್ಯಂತ ಪ್ರಮುಖ ಈ 4 ವರದಿಗಳನ್ನು ಬಿಡುಗಡೆ ಮಾಡುತ್ತದೆ. ಲಿಂಗಾಂತರ, ಸ್ಪರ್ಧಾತ್ಮಕತೆ, ಪರಿವರ್ತನೆ ಮತ್ತು ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ, ಸೊ ಈ ರೀತಿಯ ವರದಿಗಳನ್ನು ಬಿಡುಗಡೆ ಮಾಡುತ್ತದೆ. ಇನ್ನು ಮುಖ್ಯವಾಗಿ ಇನ್ಸೀಡ್ ಮತ್ತು ಕರ್ನೆಲ್ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಜಾಗತಿಕ IT ವರದಿಯನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಈ 5 WEF ಬಿಡುಗಡೆ ಮಾಡತಕ್ಕಂಥ ಅತ್ಯಂತ ಪ್ರಮುಖ ವರದಿಗಳಾಗಿವೆ. IT ವರದಿ ಕೂಡ ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಭಾರತವು 2024ನೇ ಹಣಕಾಸು ವರ್ಷದಲ್ಲಿ ಶೇಕಡ 7.5ರಷ್ಟು ಆರ್ಥಿಕ ಪ್ರಗತಿ ಸಾಧಿಸಲಿದೆ ಎಂದು ವರದಿ ಮಾಡಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ವಿಶ್ವ ಬ್ಯಾಂಕ್. ನೋಡಿ, ವರ್ಲ್ಡ್ ಬ್ಯಾಂಕ್ ಇದೀಗ ಭಾರತದ GDPಯನ್ನು ಅಂದಾಜು ಮಾಡಿದೆ. ಈ ವರದಿಯ ಪ್ರಕಾರ 2024 ಈ ಡೇಟ್ ಈ ವರ್ಷ ಇಂಪಾರ್ಟೆಂಟ್ ಆಗೋದು. ನೋಡಿ, 2024 ಅಂತ ಮೆನ್ಷನ್ ಮಾಡಿದೆ. ಅದು 2024ರಲ್ಲಿ ಭಾರತದ GDP 7.5% ಇರಲಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಈ ಒಂದು ಮಾಹಿತಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಭಾರತದ GDP 7.5ರಷ್ಟು ಪ್ರಗತಿ ಕಾಣಲಿದೆ ಎಂದು ವಿಶ್ವ ಬ್ಯಾಂಕ್ ತಿಳಿಸಿರತಕ್ಕಂಥದ್ದು. ನೋಡಿ, ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳವಣಿಗೆ ಕಾಣುತ್ತಿರುವ ಆರ್ಥಿಕತೆ ಎಂಬ ಹಿರಿಮೆಯನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಈ ಮೂಲಕ ವಿಶ್ವ ಬ್ಯಾಂಕ್ 7.5%ರಷ್ಟು 2024ರಲ್ಲಿ ಭಾರತದ GDP ಇರಲಿದೆ ಎಂದು ಅಂದಾಜು ಮಾಡಿದೆ. ಇನ್ನು ವಿಶ್ವ ಬ್ಯಾಂಕ್ ಈ ಹಿಂದೆ ಭಾರತದ GDP 6.3% ಇರಲಿದೆ ಅಂತ ಹೇಳಿತ್ತು. ವಿಶ್ವ ಬ್ಯಾಂಕ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಿದು ವಿಶ್ವ ಬ್ಯಾಂಕ್? ವಿಶ್ವ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಡಿಸೆಂಬರ್ 1945ರಲ್ಲಿ ಬ್ರಿಟನ್ ವುಡ್ಸ್ ಸಮ್ಮೇಳನದ ಮೂಲಕ ಸ್ಥಾಪನೆಯಾಗುತ್ತದೆ. ಇದೊಂದು ಹಣಕಾಸು ಸಂಸ್ಥೆಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಪ್ರಧಾನ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ಪ್ರಸ್ತುತ ನೋಡಿ, ವಿಶ್ವ ಬ್ಯಾಂಕಿಗೆ 2 ಸದಸ್ಯ ಗುಂಪುಗಳು ಕಂಡುಬರ್ತವೆ, IBRD ಮತ್ತು IDA ಅಂತ. ಇದಕ್ಕೆ IBRDಗೆ 189 ಸದಸ್ಯರಿದ್ದರೆ
IDAಗೆ 174 ದೇಶಗಳು ಸದಸ್ಯರಾಗಿದ್ದಾರೆ. ಟೋಟಲ್ ಆಗಿ ವಿಶ್ವ ಬ್ಯಾಂಕ್ಗೆ 189 ದೇಶಗಳು ಒಂದು ಸದಸ್ಯ ರಾಷ್ಟ್ರಗಳಾಗಿವೆ. ಇದರ ಪೋಷಕ ಸಂಸ್ಥೆ ವಿಶ್ವ ಬ್ಯಾಂಕ್ ಗುಂಪು. ನೆನಪಿರಬೇಕು, ವಿಶ್ವ ಬ್ಯಾಂಕನ್ನು 1944ರಲ್ಲಿ ಬ್ರಿಟನ್ ವುಡ್ಸ್ ಸಮ್ಮೇಳನದ ಮೂಲಕ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯೊಂದಿಗೆ ಸ್ಥಾಪನೆ ಮಾಡಲಾಗಿದೆ. ನೋಡಿ, ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಹಣಕಾಸು ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯೊಂದಿಗೆ ಇದನ್ನು ಸ್ಥಾಪನೆ ಮಾಡಲಾಗಿರತಕ್ಕಂಥದ್ದು ವರದಿ ಮಾಡಿದ್ದಾರೆ ಇಲ್ಲಿ. ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಈ ಒಂದು ಸಂಸ್ಥೆಯೊಂದಿಗೆ ವಿಶ್ವ ಬ್ಯಾಂಕನ್ನು ಎರಡೂ ಒಮ್ಮೆಲೆ ಸ್ಥಾಪನೆಯಾಗಿರತಕ್ಕಂಥದ್ದು. ನೆನಪಿಟ್ಕೋಬೇಕು ಇದನ್ನು. ನೆಕ್ಸ್ಟ್ ನಾವು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಏಪ್ರಿಲ್ 2024ರಲ್ಲಿ ದೂರು ಪರಿಹಾರ ವ್ಯವಸ್ಥೆ ಅಂದರೆ ನೋಡಿ, ದೂರು ಪರಿಹಾರ ವ್ಯವಸ್ಥೆ ಅಂದರೆ ಸ್ಕೋರ್ಸ್ಗಳು 2.0 ನವೀಕರಿಸಿದ ಆವೃತ್ತಿಯನ್ನು ಪ್ರಾರಂಭಿಸಿದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಸೆಬಿ ಅಂದರೆ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಏನಿದು ಸ್ಕೋರ್ಸ್ 2.0? ನೋಡಿ, ಈ ಸ್ಕೋರ್ಸ್ 2.0 ಎಂಬುದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಸೆಬಿಯ ಒಂದು ವ್ಯವಸ್ಥೆಯಾಗಿದೆ. ರೀಸೆಂಟಾಗಿ ಇದನ್ನು ನವೀಕರಿಸಿದೆ. ಏನಿದು ಹಾಗಾದರೆ? ನೋಡಿ, ಸೆಬಿ ಲಾಂಚ್ಡ್ ಸ್ಕೋರ್ಸ್ 2.0 ಅಂತ ಕರಿತೀವಿ. ಕೇಳ್ಬೋದು ನಿಮಗೆ, ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಸ್ಕೋರ್ಸ್ 2.0 ಎಂಬ ಹೆಸರಿನ ಅಥವಾ ಒಂದು ಸಿಸ್ಟಮನ್ನು ಜಾರಿಗೆ ತಂದಿದೆ ಅಂತ. ಸೆಬಿ ಲಾಂಚ್ ಮಾಡಿದೆ. ಇದರ ಬಗ್ಗೆ ಏನಿದು ಮಾಹಿತಿ ಇದೆ, ಎಲ್ಲ ಡೀಟೇಲ್ಸನ್ನು ನಾವು ನೋಡೋಣ. ಇತ್ತೀಚೆಗೆ ನೋಡಿ, ಸೆಬಿಯ ವಿಸ್ತೃತ ರೂಪ ಕೇಳಬಹುದು ನಿಮಗೆ. ಇದೊಂದು ಮಾರುಕಟ್ಟೆ ನಿಯಂತ್ರಕ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೆಬಿ ಎಂಬುದು ಒಂದು ಮಾರುಕಟ್ಟೆ ನಿಯಂತ್ರಕ. ಸೆಬಿ ವಿಸ್ತೃತ ರೂಪ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ತನ್ನ ಸೆಬಿ ದೂರು ಪರಿಹಾರ ವ್ಯವಸ್ಥೆ ಅಂದರೆ ಸ್ಕೋರ್ಸ್ 2.0 ಅಂತ ಕರಿತೀವಿ. ಸ್ಕೋರ್ಸ್ 2.0ನ ವಿಸ್ತೃತ ರೂಪ ಕಂಪ್ಲೈಂಟ್ ಅಂದರೆ ಸೆಬಿ ಕಂಪ್ಲೈಂಟ್ ರೀಡ್ರೆಸ್ ಸಿಸ್ಟಮ್ ಅಂತ ಕರಿತೀವಿ. ನೋಡಿ, ರೀಡ್ರೆಸ್ ಸಿಸ್ಟಮ್ ಎಂಬುದು ಆ ಸ್ಕೋರ್ಸ್ 2.0ನ ಸಂಪೂರ್ಣ ಒಂದು ವಿಸ್ತೃತ ರೂಪವಾಗಿದೆ. ಇದನ್ನು ಕೇಳ್ಬೋದು ನಿಮಗೆ ಎಕ್ಸಾಮಿಗೆ. ಏಪ್ರಿಲ್ 1, 2024ರಂದು ಪ್ರಾರಂಭಿಸಿದೆ. ನಾವು ಸೆಬಿ ದೂರು ಪರಿಹಾರ ವ್ಯವಸ್ಥೆಯ ಅದರ ಒಂದು ಉದ್ದೇಶವನ್ನು ತಿಳ್ಕೊಳ್ಳೋಣ. ಸ್ಕೋರ್ಸ್ 2.0 ಸೆಕ್ಯೂರಿಟೀಸ್ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ದೂರು ಪರಿಹಾರವನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದೆ. ಸೆಕ್ಯೂರಿಟೀಸ್ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ದೂರು ಪರಿಹಾರವನ್ನು ಸುಗಮಗೊಳಿಸುತ್ತದೆ ಇದು. ನೆಕ್ಸ್ಟ್ ನಾವು ಸೆಬಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಸೆಬಿ ಬಗ್ಗೆ ನಾವು ನೋಡೋದಾದರೆ, ಸೆಬಿಯು ಸಂಸತ್ತು ಸ್ಥಾಪಿಸಿದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಕ್ಟ್ನ ಪ್ರಕಾರ ಏಪ್ರಿಲ್ 12, 1992ರಂದು ರೂಪುಗೊಂಡಂಥ ಶಾಸನಬದ್ಧ ಸಂಸ್ಥೆಯಾಗಿದೆ. ನೋಡಿ, ಸೆಬಿ ಯಾವಾಗ ಸ್ಥಾಪನೆಯಾಯಿತು? ಏಪ್ರಿಲ್ ತಿಂಗಳಲ್ಲಿ ಸ್ಥಾಪನೆಯಾಗಿದೆ. ಇದು ಕೂಡ ಕರೆಂಟ್ ಅಫೇರ್ಸ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೆಬಿ ಏಪ್ರಿಲ್ 12, 1992ರಂದು ಸ್ಥಾಪನೆಯಾಗಿದೆ. ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಗಳ ನಿಯಂತ್ರಕವಾಗಿ ಭಾರತ ಸರ್ಕಾರದ ನಿರ್ಣಯದ ಅಡಿಯಲ್ಲಿ ಸೆಬಿ ಏಪ್ರಿಲ್ 1988ರಲ್ಲಿ ರಚಿಸಲಾಯಿತು. ಆರಂಭದಲ್ಲಿ ಸೆಬಿ ಯಾವುದೇ ಶಾಸನಬದ್ಧ ಅಧಿಕಾರವನ್ನು ಹೊಂದಿರದ ಶಾಸನಬದ್ಧವಲ್ಲದ ಸಂಸ್ಥೆಯಾಗಿತ್ತು. ನಂತರ ಸೆಬಿ ಕಾಯ್ದೆ 1992ರ ಮೂಲಕ ಇದು ಸ್ವಾಯತ್ತ ಸಂಸ್ಥೆಯಾಯಿತು ಮತ್ತು ಶಾಸನಬದ್ಧ ಅಧಿಕಾರವನ್ನು ನೀಡಲಾಗಿದೆ. ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಪ್ರಾದೇಶಿಕ ಕಚೇರಿಗಳು ಅಹಮದಾಬಾದ್, ಕೋಲ್ಕತ್ತಾ, ಚೆನ್ನೈ, ದೆಹಲಿಯಲ್ಲಿವೆ. ಪ್ರಸ್ತುತ ಅಧ್ಯಕ್ಷರು ಮಾಧವಿ ಪುರಿ ಬುಚ್ ಅಂತ ಕರಿತೀವಿ. ಇವರು ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಸೆಬಿಗೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ಸಂಸ್ಥೆ ಭಾರತದ ಮೊಟ್ಟ ಮೊದಲ ಜಿನ್ ಥೆರಪಿ ಅಂದರೆ ಭಾರತದ ಮೊಟ್ಟ ಮೊದಲ ಜಿನ್ ಥೆರಪಿ ಹೆಸರು ಕಾರ್ಟಿ ಸೆಲ್ ಥೆರಪಿ ಅಂತ ಕರಿತೀವಿ. ಸೆರೆಟ್ ಅಲ್ಲದು, ಕಾರ್ಟಿ ಸೆಲ್ ಥೆರಪಿ, CART ಸೆಲ್ ಥೆರಪಿ ಅಭಿವೃದ್ಧಿಪಡಿಸಿದೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಮತ್ತು IIT ಬಾಂಬೆ. ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ, ಭಾರತದ ಮೊಟ್ಟ ಮೊದಲ ಜಿನ್ ಥೆರಪಿಯ ಹೆಸರೇನು?
ಭಾರತದ ಮೊಟ್ಟ ಮೊದಲ ಜಿನ್ ಥೆರಪಿಯ ಹೆಸರು CAR-T ಸೆಲ್ ಥೆರಪಿ ಅಥವಾ CAR-T ಸೆಲ್ ಥೆರಪಿ ಅಂತ ಕರಿತೀವಿ. ಸೊ ಇದೊಂದು ಈ ಒಂದು ಸೆಲ್ ಥೆರಪಿ ಏನಿದೆ ಇದು ಅಭಿವೃದ್ಧಿಪಡಿಸಿದಂಥವರು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಮತ್ತು IIT ಬಾಂಬೆ. ಓಕೆ, ಸೊ IIT ಬಾಂಬೆ, ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್. ನೋಡಿ, ಭಾರತದ ಮೊಟ್ಟ ಮೊದಲ ದೇಶೀಯವಾಗಿ ಕ್ಯಾನ್ಸರ್ ಚಿಕಿತ್ಸೆಗೆ ಚಾಲನೆ ನೀಡಲಾಗಿದೆ. ಗಮನಿಸಬಹುದು, CAR-T ಸೆಲ್ ಅಂತ ಕರಿತೀವಿ ಇದನ್ನು. ದೇಶದ ಮೊಟ್ಟ ಮೊದಲ ಸ್ವದೇಶಿ ಕ್ಯಾನ್ಸರ್ ಚಿಕಿತ್ಸಾ ಪದ್ಧತಿಯಾಗಿದೆ. ಓಕೆ, ಸೊ ಹೆಚ್ಚಿನ ಮಾಹಿತಿ ನೋಡೋಣ. ದೇಶದ ಮೊದಲ ಸ್ವದೇಶಿ ನಿರ್ಮಿತ CAR-T ಸೆಲ್ ಕ್ಯಾನ್ಸರ್ ಚಿಕಿತ್ಸಾ ಪದ್ಧತಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಚಾಲನೆ ನೀಡಿದ್ದಾರೆ. ನೋಡಿ, ಚಾಲನೆ ನೀಡಿದಂಥವರು ದ್ರೌಪದಿ ಮುರ್ಮುರವರು. ಯಾರು ಚಾಲನೆ ನೀಡಿದರು ಇದಕ್ಕೆ ಅಂತ ಕೇಳಬಹುದು. ದ್ರೌಪದಿ ಮುರ್ಮುರವರು ನೆನಪಿರಲಿ. ಗುರುವಾರ ಮಹಾರಾಷ್ಟ್ರದ ಪುವೈನಲ್ಲಿರುವ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಇದನ್ನು ಅವರು ಲೋಕಾರ್ಪಣೆ ಮಾಡಿದರು. ಈ ಚಿಕಿತ್ಸಾ ವಿಧಾನವನ್ನು IIT ಬಾಂಬೆ ಮತ್ತು ಟಾಟಾ ಮೆಮೋರಿಯಲ್ ಸೆಂಟರ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಇದರಿಂದಾಗಿ ಸುಮಾರು 4 ಕೋಟಿ ರು ತಗುಲುತ್ತಿದ್ದ ಚಿಕಿತ್ಸಾ ವಿಧಾನ ಗಣನೀಯವಾಗಿ ಕಡಿಮೆಯಾಗ್ತಾ ಇದೆ ಇನ್ನು ಮುಂದೆ. ಈ ಚಿಕಿತ್ಸಾ ವಿಧಾನದಿಂದಾಗಿ ಹಲವು ವಿವಿಧ ರಕ್ತ ಕ್ಯಾನ್ಸರ್ಗಳನ್ನು ಗುಣಪಡಿಸಬಹುದು. ಇನ್ನು ನೆಕ್ಸ್ಟ್ CAR-19 CAR-T ಆ್ಯಂಡ್ ಸೆಲ್ ಚಿಕಿತ್ಸಾ ವಿಧಾನವು ಮೊದಲ ಸ್ವದೇಶಿ ಅಭಿವೃದ್ಧಿಪಡಿಸಿದ CAR-T ಆ್ಯಂಡ್ ಸೆಲ್ ಚಿಕಿತ್ಸಾ ವಿಧಾನವಾಗಿದೆ. ಸೊ ಈ ಒಂದು ವಿಧಾನ ಕ್ಯಾನ್ಸರ್ ರೋಗದ ಗುಣಪಡಿಸುವಿಕೆಗೆ ಸಂಬಂಧಪಟ್ಟಿದೆ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ಒಂದು ಸಂಸ್ಥೆ ಅಭಿವೃದ್ಧಿಪಡಿಸಿದೆ, ಅದರ ಉದ್ದೇಶವೇನು, ಭಾರತದಲ್ಲಿ ಇದರ ಸ್ಥಾನವೇನು, ಈ ಎಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೋಬೇಕು. ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಏಪ್ರಿಲ್ 2024ರಲ್ಲಿ ಬಿಡುಗಡೆಯಾದ ಲ್ಯಾನ್ಸೆಟ್ ಅಧ್ಯಯನದ ಪ್ರಕಾರ ಕೆಳಗಿನ ಯಾವ ದೇಶವು ವಿಶ್ವದಲ್ಲೇ ಅತ್ಯಧಿಕ ಜೀವಿತಾವಧಿಯನ್ನು ಹೊಂದಿದೆ? ನೋಡಿ, ಇತ್ತೀಚೆಗೆ ಲ್ಯಾನ್ಸೆಟ್ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಲ್ಯಾನ್ಸೆಟ್ ಪ್ರತಿ ವರ್ಷ ವಿಶ್ವದಲ್ಲೇ ಅತ್ಯಂತ ಜೀವಿತಾವಧಿಯ ವರದಿಯನ್ನು ಬಿಡುಗಡೆ ಮಾಡುತ್ತದೆ. ಈ ವರದಿಯ ಪ್ರಕಾರ ಮೊನಾಕೋ ದೇಶ, ನೋಡಿ ಆಪ್ಷನ್ ನಂಬರ್ 1 ಇರತಕ್ಕಂಥ ಮೊನಾಕೋ ದೇಶ ವಿಶ್ವದ ಅತ್ಯಂತ ಹೆಚ್ಚಿನ ಜೀವಿತಾವಧಿಯನ್ನು ಹೊಂದಿರತಕ್ಕಂಥ ಒಂದು ದೇಶವಾಗಿದೆ. ಸೊ ಈ ಒಂದು ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು. ಗ್ಲೋಬಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ಡ್ ಬೈ 2.6 ಇಯರ್ಸ್ ಇನ್ ದ ಪಾಸ್ಟ್ 3 ಡಿಕೇಡ್ಸ್ಗೆ ಸಂಬಂಧಪಟ್ಟಂತೆ ಲ್ಯಾನ್ಸೆಟ್ ಸ್ಟಡಿ ವರದಿ ಮಾಡಿದೆ. ನೋಡಿ, ಲ್ಯಾನ್ಸೆಟ್ ಸ್ಟಡಿ ಪ್ರಕಾರ ಗ್ಲೋಬಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗಿದೆ. ಸೊ ಇದು ಇಂಪಾರ್ಟೆಂಟು. ಮೊದಲ ಬಾರಿಗೆ ಇಲ್ಲಿ ಹೆಚ್ಚಾಗಿದೆ ಎಂಬುದು ಗಮನಿಸಬೇಕು. ಗ್ಲೋಬಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಇದನ್ನು ಹೇಳಿಕೆ ರೂಪದಲ್ಲಿ ನೀವು PSIಗಾಗಿರ್ಬೋದು, PC-ಗಾಗಿರ್ಬೋದು ಹೇಳಿಕೆ ರೂಪದಲ್ಲಿ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಗ್ಲೋಬಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗಿದೆ ಅಂತ ಕೇಳ್ಬೋದು ಅಷ್ಟೇ. ಅಂದರೆ ಹೇಳಿಕೆ ರೂಪದಲ್ಲಿ ಇವೆಲ್ಲ ಕೇಳಬೇಕಾದ್ರೆ ಸೊ ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಕ್ರೀಸ್ ಆಗಿದೆ, ಜೊತೆಗೆ ಎಷ್ಟು ವರ್ಷಗಳವರೆಗೆ ಇನ್ಕ್ರೀಸ್ ಆಗಿದೆ ಅಂತ ಕೇಳಿದರೆ 6.2 ವರ್ಷಗಳವರೆಗೆ ಇನ್ಕ್ರೀಸ್ ಆಗಿದೆ. ಇದರ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಲ್ಯಾನ್ಸೆಟ್ ಅಧ್ಯಯನದ ಪ್ರಕಾರ ವಿಶ್ವದಾದ್ಯಂತ ಜನರು 1990ರಲ್ಲಿ ಬದುಕಿದ್ದಕ್ಕಿಂತ 2021ರಲ್ಲಿ ಸರಾಸರಿ 6 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುತ್ತಿದ್ದಾರೆ. ನೋಡಿ, 1990ರಲ್ಲಿ ಸರಾಸರಿ ಜೀವಿತಾವಧಿ ಎಷ್ಟಿತ್ತು, ಈ 2021ರಲ್ಲಿ ಅದು 6 ವರ್ಷಗಳಷ್ಟು ಹೆಚ್ಚಾಗಿದೆ. ಕಳೆದ 3 ದಶಕಗಳಲ್ಲಿ ಅಂದರೆ ಕಳೆದ 30 ವರ್ಷಗಳಲ್ಲಿ ಭಾರತದಲ್ಲಿ ಜೀವಿತಾವಧಿ ಸುಮಾರು 8 ವರ್ಷಗಳಷ್ಟು ಹೆಚ್ಚಾಗಿದೆ. ಮೋಸ್ಟ್ ಇಂಪಾರ್ಟೆಂಟು ಸ್ನೇಹಿತರೆ, ಗಮನಿಸಬೇಕು. ಇದು ವಿಶ್ವದಲ್ಲಿ ಭಾರತದ ಜೀವಿತಾವಧಿ ಅತ್ಯಂತ ಕಡಿಮೆ ಇತ್ತು. ಈಗ ಕಳೆದ ನೋಡಿ 3 ದಶಕಗಳಲ್ಲಿ ಕಳೆದ 30 ವರ್ಷಗಳಲ್ಲೇ ಭಾರತದ ಜೀವಿತಾವಧಿ 8 ವರ್ಷಗಳಷ್ಟು ಹೆಚ್ಚಾಗಿರತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟು, 8 ವರ್ಷ ನೆನ್ಪಿಟ್ಕೊಳ್ಳಿದ್ನ. ಭಾರತದ್ದು 8 ವರ್ಷಗಳಷ್ಟು ಹೆಚ್ಚಾಗಿದೆ. ಸರಾಸರಿ ವಿಶ್ವದಾದ್ಯಂತ ಅಂತ ಬಂದರೆ ಅದು 6.2% ಅಂದರೆ 6.2 ವರ್ಷಗಳಷ್ಟು ಹೆಚ್ಚಾಗಿದೆ. ಭಾರತದ್ದು 8 ವರ್ಷ ಅಂದರೆ ಜಾಗತಿಕ ನಿರೀಕ್ಷಿತ ಜೀವಿತಾವಧಿಗಿಂತ ಭಾರತದ ಬದುಕುತ್ತಿರುವ ಜೀವಿತಾವಧಿ ಹೆಚ್ಚಾಗಿದೆ. ಇದು ಇಂಪಾರ್ಟೆಂಟ್, ಹೇಳಿಕೆ ರೂಪದಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ರೋಗಗಳು ಕಡಿಮೆಯಾಗಿರುವುದರಿಂದ ಈ ರೀತಿಯ ಪ್ರಗತಿಯಾಗಿದೆ ಎಂದು ಲ್ಯಾನ್ಸೆಟ್ ವರದಿ ಮಾಡಿದೆ.
ಅಂದರೆ ವರದಿ ಪ್ರಕಾರ ಏನು ಹೇಳುತ್ತೆ, ಅತಿಸಾರ, ಕಡಿಮೆ ಉಸಿರಾಟದ ಸೋಂಕುಗಳು, ಪಾರ್ಶ್ವವಾಯು, ರಕ್ತದ ಕೊರತೆಯ ಹೃದ್ರೋಗದಂತಹ ಪ್ರಮುಖ ಕಾರಣಗಳಿಂದ ಸಾವುಗಳನ್ನು ಕಡಿಮೆ ಮಾಡುವಲ್ಲಿ ಪ್ರಗತಿಯನ್ನು ಸಾಧಿಸಲಾಗಿದೆ. ನೋಡಿ, ಈ ಹೇಳಿಕೆ ತುಂಬ ಇಂಪಾರ್ಟೆಂಟು. ಯಾವುದಕ್ಕೆ ಹೆಚ್ಚಾಗಿದೆ ಅಂತ ಕೇಳಬಹುದು. ಸೊ ಈ ಕಾರಣಗಳಿಂದಾಗಿ ಜೀವಿತಾವಧಿಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. ಇನ್ನು ಈ ಅವಧಿಯಲ್ಲಿ ಭೂತಾನ್ ಅತಿ ದೊಡ್ಡ ಜೀವಿತಾವಧಿಯನ್ನು ಗಳಿಕೆ ಮಾಡಿಕೊಂಡಿದೆ. ನೋಡಿ, ಭೂತಾನ್ ಈ ಅವಧಿಯಲ್ಲಿ ಅತಿ ದೊಡ್ಡ ಜೀವಿತಾವಧಿ ಗಳಿಕೆಯನ್ನು ಹೊಂದಿದೆ. ಅಂದರೆ ಈ ಒಂದು ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಸ್ಟಡಿ GBD 2021 ನವೀಕರಿಸಿದ ಅಂದಾಜುಗಳನ್ನು ವ್ಯಕ್ತಪಡಿಸಿರುವ ಪ್ರಕಾರ ಭೂತಾನ್ ಸರಿಸುಮಾರು 13.6 ವರ್ಷಗಳ ಜೀವಿತಾವಧಿಯನ್ನು ಹೆಚ್ಚಳ ಮಾಡಿಕೊಂಡಿದೆ. ನೋಡಿ, ಅಂದರೆ ಕಳೆದ 30 ವರ್ಷಗಳಲ್ಲಿ ಭೂತಾನ್ 13.6 ವರ್ಷಗಳಷ್ಟು ಹೆಚ್ಚಳವಾಗಿದೆ. ನಂತರದ ಸ್ಥಾನದಲ್ಲಿ ಬಾಂಗ್ಲಾದೇಶ ಇದೆ 13.3 ವರ್ಷಗಳು. ತದನಂತರದ ಸ್ಥಾನದಲ್ಲಿ ನೇಪಾಳ ಇದೆ 10.4 ವರ್ಷಗಳು. ಪಾಕಿಸ್ತಾನ ಕೇವಲ ನೋಡಿ 2.5 ವರ್ಷಗಳ ಸಾಧಾರಣ ಹೆಚ್ಚಳವನ್ನು ಕಂಡಿದೆ. ಓಕೆ, ಸೊ ಎಲ್ಲ ಅಂದರೆ ನೆರೆಹೊರೆಯ ದೇಶಗಳಾಗಿರತಕ್ಕಂಥ ಕಾರಣದಿಂದಾಗಿ ಗಮನದಲ್ಲಿರಬೇಕು ಇದು. ಇನ್ನು 2023ರಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ಪ್ರಕಾರ ಮೊನಾಕೋ ದೇಶ ವಿಶ್ವದಲ್ಲೇ ಅತ್ಯಧಿಕ ಜೀವಿತಾವಧಿಯನ್ನು ಹೊಂದಿದೆ. ಸ್ಥಳೀಯರು ಸರಾಸರಿ 87 ವರ್ಷಗಳವರೆಗೆ ವಾಸಿಸುತ್ತಿದ್ದಾರೆ. ನೋಡಿ, 87 ವರ್ಷ ಇದೆ. ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವ ಅಗ್ರ 10 ದೇಶಗಳಲ್ಲಿ ಹಾಂಗ್ಕಾಂಗ್, ಜಪಾನ್, ಏಷ್ಯಾದ ದಕ್ಷಿಣ ಕೊರಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ಸೇರಿವೆ. ಯುರೋಪ್ನಲ್ಲಿ ಇಟಲಿ ಈ ಒಂದು ಸ್ಥಾನದಲ್ಲಿದೆ. ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಕೆಳಗಿನ ಯಾವ ಸ್ಥಳದಲ್ಲಿ ಹೊಸದಾಗಿ ಶಸ್ತ್ರಾಸ್ತ್ರಗಳ ಲಘು ಪರೀಕ್ಷಾ ಕೇಂದ್ರ, ನೋಡಿ ವೆಪನ್ಸ್ ಸ್ಮಾಲ್ ಟೆಸ್ಟ್ ಸೆಂಟರ್ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ? ಪಶ್ಚಿಮ ಬಂಗಾಳ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ತುಂಬಾ ಇಂಪಾರ್ಟೆಂಟ್, ಗಮನಿಸಿ. DRDO ಸ್ಟಾರ್ಟ್ಸ್ ವರ್ಕ್ ಟು ಸೆಟ್ ಅಪ್ ದ ಟೆಸ್ಟ್ ಸೆಂಟರ್ ಇನ್ ಬೆಂಗಾಲ್. ಸೊ ಬೆಂಗಾಳಲ್ಲಿ ಸ್ಥಾಪನೆ ಮಾಡಿದೆ. ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ನೋಡಿ, ಪಶ್ಚಿಮ ಬಂಗಾಳದ ಪೂರ್ವ ಮೇದಿನಿಪುರ ಜಿಲ್ಲೆಯ ಜುನ್ಪುಟ್ ಗ್ರಾಮ. ನೋಡಿ, ಪಶ್ಚಿಮ ಬಂಗಾಳ ನೀವು ಎಷ್ಟು ನೆನ್ಪಿಟ್ಕೊಂಡ್ರೆ ಆಗಲ್ಲ. ಮೇದಿನಿಪುರ ಜಿಲ್ಲೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಚುನ್ಪುಟ್ ಗ್ರಾಮ ಕೂಡ ಇಂಪಾರ್ಟೆಂಟ್. ಯಾವುದು ಬೇಕಾದ್ರೆ ಕೇಳ್ಬೋದು. ಮೇದಿನಿಪುರ ಜಿಲ್ಲೆಯ ಚುನ್ಪುಟ್ ಗ್ರಾಮದಲ್ಲಿ ಶಸ್ತ್ರಾಸ್ತ್ರಗಳ ಲಘು ಪರೀಕ್ಷಾ ಕೇಂದ್ರ ಸ್ಥಾಪನೆಗೆ ಈ ಒಂದು ಸ್ಥಾಪನೆಯ ಕಾರ್ಯಕ್ಕೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಚಾಲನೆ ನೀಡಿದೆ. ಸೊ ಈ ಒಂದು ಮಾಹಿತಿಯನ್ನು ಅಧಿಕಾರಿಗಳು ತಿಳಿಸಿದ್ದಾರೆ. ಓಕೆ, ಸೊ ಇನ್ನು ಈ ಒಂದು ಚುನ್ಪುಟ್ಟು ಗ್ರಾಮ ಏನಿದೆ ಕೋಲ್ಕತ್ತಾದಿಂದ 177 ಕಿಲೋಮೀಟರ್ ದೂರದಲ್ಲಿದೆ. ಬಂಗಾಳಕೊಲ್ಲಿ ತೀರ ಸಮೀಪ ಇರತಕ್ಕಂಥ ಕಾರಣದಿಂದಾಗಿ ಪರೀಕ್ಷೆ ನಡೆಸಲು ಸೂಕ್ತ ಸ್ಥಳ ಆಗಿದೆ ಎಂದು ತಿಳಿಸಿದ್ದಾರೆ. ಒಡಿಶಾದ ಚಾಂಡೀಪುರದಲ್ಲಿ ಸಮಗ್ರ ಪರೀಕ್ಷಾ ವಲಯ ಇದ್ದು ಹೆಚ್ಚುವರಿಯಾಗಿ ಚುನ್ಪುಟ್ ಪರೀಕ್ಷಾ ಕೇಂದ್ರ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತೀಯ ವೆಟ್ ಲಿಫ್ಟರ್ ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮೀರಾಬಾಯಿ ಚಾನು. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಮೀರಾಬಾಯಿ ಚಾನು ಆಲ್ ಬಟ್ ಕ್ವಾಲಿಫೈಸ್ ನೋಡಿ ಇಲ್ಲೆಲ್ಲೋ ಕ್ವಾಲಿಫೈಸ್ ಆಗಿರತಕ್ಕಂಥದ್ದು ಪ್ಯಾರಿಸ್ ಒಲಿಂಪಿಕ್ಸ್ ಆಫ್ಟರ್ ಇಂಪ್ರೆಸಿವ್ ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್. ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಲಿಂಪಿಕ್ಸ್ ನೋಡಿ, ಟೋಕಿಯೋ ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಅರ್ಹತೆ ಪಡೆದ ಏಕೈಕ ಭಾರತೀಯ ವೆಟ್ ಲಿಫ್ಟರ್ ಎಂಬ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಲಂಪಿ ಸ್ಕಿನ್ ಡಿಸೀಸ್ LSD ಅಂತ ಕರಿತೀವಿ, ಅಂದರೆ ಲಂಪಿ ಸ್ಕಿನ್ ಡಿಸೀಸ್ ಹೆಚ್ಚಾಗಿ ಕೆಳಗಿನ ಯಾವ ಜಾತಿ ಅಥವಾ ಗುಂಪಿನಲ್ಲಿ ಕಂಡುಬರುತ್ತದೆ? ಜಾನುವಾರುಗಳಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಕಂಡುಬರುತ್ತದೆ. ಯಾಕೆ ಸುದ್ದಿಯಲ್ಲಿದೆ? ಸೊ ಇಂಡಿಯಾ ಟುಡೇಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೈಂಟಿಸ್ಟ್ಸ್ ಟ್ರ್ಯಾಕ್ ಹೌ ದ ಲಂಪಿ ಸ್ಕಿನ್ ಡಿಸೀಸ್ ಕಿಲ್ಡ್ ಓವರ್ 1 lakh ಕೌಸ್ ಇನ್ ಇಂಡಿಯಾ. ಅಂದರೆ ಈಗ ವಿಜ್ಞಾನಿಗಳು ಇದನ್ನು ಫೈಂಡ್ ಔಟ್ ಮಾಡಿದ್ದಾರೆ, ಟ್ರ್ಯಾಕ್ ಮಾಡಿದ್ದಾರೆ. ಅಂದರೆ ಲಂಪಿ ಸ್ಕಿನ್ ಡಿಸೀಸ್ನಿಂದ 1 ಲಕ್ಷ ಕವುಗಳು ಭಾರತದಲ್ಲಿ ಹೇಗೆ ಮರಣ ಹೊಂದಿದವು.
ಸೊ ಕಾರಣ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮಾಹಿತಿ. ಮೇ 2022ರಿಂದ ಸುಮಾರು 1,00,000 ಜಾನುವಾರುಗಳ ಸಾವಿಗೆ ಕಾರಣವಾದ ಮುದ್ದೆಯಾದ ಚರ್ಮ ರೋಗ. ಸೊ ಇದೊಂದು ವೈರಸ್ ಕಾಯಿಲೆಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಲಂಪಿ ಸ್ಕಿನ್ LSD ಏನಿದೆ, ಸೊ ಲಂಪಿ ಸ್ಕಿನ್ ಡಿಸೀಸ್ ಒಂದು ವೈರಸ್ನಿಂದ ಹರಡ್ತಕ್ಕಂಥ ಕಾಯಿಲೆಯಾಗಿದೆ. ಆನುವಂಶಿಕ ರಚನೆಯಾಗಿರತಕ್ಕಂಥ ಡಿಕೋಡಿಂಗ್ ಮಾಡುವಲ್ಲಿ ಭಾರತೀಯ ವಿಜ್ಞಾನಿಗಳು ಗಮನಾರ್ಹವಾದ ದಾಪುಗಾಲುಗಳನ್ನು ಮಾಡಿದ್ದಾರೆ. LSD ಜಾನುವಾರುಗಳ ಮೇಲೆ ಪರಿಣಾಮ ಬೀರುವ ವೈರಸ್ ಸೋಂಕು. ಸೊ ಇದೊಂದು LSDಯಿಂದ ಉಂಟಾಗುತ್ತದೆ. ಇನ್ನು ಕ್ಯಾಪ್ರಿಫಾಕ್ಸ್ ವೈರಸ್ ಕುಲದ ಸದಸ್ಯ ಇದು. ನೋಡಿ, ಕ್ಯಾಪ್ರಿಫಾಕ್ಸ್ ವೈರಸ್ ಕುಲದ ಸದಸ್ಯ ಇದು. ಆಫ್ರಿಕಾ, ಮಧ್ಯಪ್ರಾಚ್ಯ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಸ್ಥಳೀಯವಾಗಿದ್ದರೂ LSD ಮಾನವರಿಗೆ ಸೋಂಕು ತರುವುದಿಲ್ಲ. ನೋಡಿ, ಲಂಪಿ ಸ್ಕಿನ್ ಡಿಸೀಸ್ ಮಾನವರಿಗೆ ಸೋಂಕು ತರಲ್ಲ ಸ್ನೇಹಿತರೆ. ಓಕೆ, ಮತ್ತು ರಕ್ತ, ಆಹಾರ, ಕೀಟಗಳು ಅಥವಾ ಕಲುಷಿತ ಆಹಾರ ಮತ್ತು ನೀರಿನ ಮೂಲಗಳ ಇದರ ಮೂಲಕ ಇದು ಹರಡ್ತಕ್ಕಂಥದ್ದು ಗಮನಿಸಬಹುದು. ನೆಕ್ಸ್ಟ್ 13ನೇ ಕ್ವೆಶ್ಚನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ K-ಸ್ಟಾರ್ ಎಂದರೇನು? K-ಸ್ಟಾರ್ ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಕೊರಿಯಾದ ಸಮ್ಮಿಳನ ರಿಯಾಕ್ಟರ್ ಆಗಿದೆ. ಸೊ ಯಾಕೆ ಸುದ್ದಿಯಲ್ಲಿದೆ? ನ್ಯೂಸ್ ಪೇಪರಲ್ಲಿ ಇದು ಕಂಡು ಬಂದಿದೆ. ಕೊರಿಯಾದ ಕೃತಕ ಸೂರ್ಯ ಎಂದೂ ಕರೆಯಲ್ಪಡುವ ದಕ್ಷಿಣ ಕೊರಿಯಾದ K-ಸ್ಟಾರ್ ಫ್ಯೂಷನ್ ರಿಯಾಕ್ಟರ್ ಏನಿದೆ, ಕೊರಿಯಾ ಇನ್ಸ್ಟಿಟ್ಯೂಟ್ ಆಫ್ ಫ್ಯೂಷನ್ ಎನರ್ಜಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಪ್ಲಾಸ್ಮಾವನ್ನು 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ 48 ಸೆಕೆಂಡುಗಳ ಕಾಲ ಉಳಿಸಿಕೊಳ್ಳುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನು ಸ್ಥಾಪಿಸುವ ಮೂಲಕ ಪ್ರಗತಿಯನ್ನು ಸಾಧಿಸಿದೆ. ನೆನಪಿರಬೇಕಿದು. ನೆಕ್ಸ್ಟು 14ನೇ ಕ್ವೆಶ್ಚನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೈಸ್ ಪ್ರೋಗ್ರಾಮ್ ಯಾವ ಸಂಸ್ಥೆಯಿಂದ ನಿರ್ವಹಿಸಲ್ಪಡುತ್ತದೆ? ನೋಡಿ, ನೈಸ್ ಪ್ರೋಗ್ರಾಮ್ ಅಂತ ಕರಿತೀವಿ, ನೈಸಸ್ ಅಂತ ಕರಿತೀವಿ. ನೈಸಸ್ ಪ್ರೋಗ್ರಾಮ್ ಯಾವ ಸಂಸ್ಥೆಯಿಂದ ನಿರ್ವಹಿಸಲ್ಪಡುತ್ತದೆ? ಇಸ್ರೋ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ನೈಸಸ್ ಪ್ರೋಗ್ರಾಮ್ ಇನ್ವೈಟ್ಸ್ ಇಂಡಿಯನ್ ರಿಸರ್ಚರ್ಸ್ ಟು ಜಾಯಿನ್ ಇನ್ ಕಂಬ್ಯಾಟಿಂಗ್ ಕ್ಲೈಮೇಟ್ ಚೇಂಜ್. ಸೊ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಇಸ್ರೋ ಮತ್ತು ಬಾಹ್ಯಾಕಾಶ ಇಲಾಖೆಯಿಂದ ನಿರ್ವಹಿಸಲ್ಪಡುವ ನೈಸಸ್ ಕಾರ್ಯಕ್ರಮವು ಹವಾಮಾನ ಬದಲಾವಣೆಯನ್ನು ಎದುರಿಸಲು ಭಾರತೀಯ ಸಂಶೋಧಕರಿಗೆ ಕರೆ ನೀಡಿದೆ. ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆ ಅಡಿಯಲ್ಲಿ 2012ರಲ್ಲಿ ನೈಸಸ್ ಪ್ರೋಗ್ರಾಂ ಸ್ಥಾಪನೆಯಾಗಿದೆ. ನೈಸಸ್ ಎಂಬುದು ಭೂ ವೀಕ್ಷಣಾ ಉಪಗ್ರಹಗಳನ್ನು ಬಳಸಿಕೊಂಡು ಹವಾಮಾನ ವ್ಯತ್ಯಾಸವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಎಂಬುದು ವರದಿ ಮಾಡಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳು. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.